ಮಲೆನಾಡಿನ ಆ ದಟ್ಟ ಕಾಡಿನ ಮಧ್ಯೆ ಸಾಗುವ ಒಂಟಿ ರಸ್ತೆ ಅದು. ರಾತ್ರಿ 11 ಗಂಟೆಯಾಗಿದ್ದರಿಂದ ಸುತ್ತಲೂ ಕಡುಕತ್ತಲು ಆವರಿಸಿತ್ತು. ಶಿವು ತನ್ನ ಹಳೆಯ ಬೈಕ್ನಲ್ಲಿ ಒಬ್ಬನೇ ತನ್ನ ಊರಿಗೆ ಮರಳುತ್ತಿದ್ದ. ಕಾಡಿನ ಗಾಳಿ ಜೋರಾಗಿ ಬೀಸುತ್ತಿತ್ತು. ಮರಗಳ ಎಲೆಗಳು ಮರ್ಮರ ಶಬ್ದ ಮಾಡುತ್ತಾ ಹಾರುತ್ತಿದ್ದವು. ಕೇವಲ ಬೈಕಿನ ಹೆಡ್ಲೈಟ್ ಬೆಳಕು ಮಾತ್ರ ಅವನಿಗೆ ದಾರಿ ತೋರಿಸುತ್ತಿತ್ತು. ದೂರದಲ್ಲಿ ನರಿಗಳ ಓಲಲಿಕೆ ಕೇಳುತ್ತಿದ್ದುದು ಅವನಲ್ಲಿ ನಿಧಾನವಾಗಿ ಭಯವನ್ನು ಹುಟ್ಟಿಸುತ್ತಿತ್ತು. ಹಠಾತ್ತನೆ ಜನಸಂದಣಿಯಿಲ್ಲದ ಆ ನಿರ್ಜನ ಪ್ರದೇಶದಲ್ಲಿ ಬೈಕ್ ವಿಚಿತ್ರ ಶಬ್ದ ಮಾಡಿ ನಿಂತು ಹೋಯಿತು. ಶಿವು ಎಷ್ಟೇ ಬಾರಿ ಕಿಕ್ ಮಾಡಿದರೂ ಗಾಡಿ ಚಾಲೂ ಆಗಲಿಲ್ಲ. ದಣಿವರಿಯದ ಪ್ರಯತ್ನದ ನಂತರ ಸುಸ್ತಾದ ಅವನು ತನ್ನ ಮೊಬೈಲ್ ತೆಗೆದು ನೋಡಿದಾಗ ಅಲ್ಲಿ ಯಾವುದೇ ನೆಟ್ವರ್ಕ್ ಸಿಗ್ನಲ್ ಇರಲಿಲ್ಲ. ಸುತ್ತಮುತ್ತ ದಟ್ಟ ಕಾಡನ್ನು ಬಿಟ್ಟರೆ ಬೇರೇನೂ ಇರಲಿಲ್ಲ. ರಸ್ತೆಯ ಪಕ್ಕದಲ್ಲಿ ದೇವದಾರು ಮರಗಳ ನಡುವೆ ಒಂದು ಹಳೆಯ, ಪಾಳುಬಿದ್ದ ಬ್ರಿಟಿಷರ ಕಾಲದ ಬಂಗಲೆ ಕಾಣಿಸಿತು. ಅನಿವಾರ್ಯವಾಗಿ ಆ ಚಳಿಯ ರಾತ್ರಿಯನ್ನು ಕಳೆಯಲು ಶಿವು ಆ ಬಂಗಲೆಯ ಕಡೆಗೆ ಹೆಜ್ಜೆ ಹಾಕಿದ. ಬಂಗಲೆಯ ಮುರಿದ ಕಬ್ಬಿಣದ ಗೇಟನ್ನು ತಳ್ಳಿದಾಗ ಉಂಟಾದ ಒಳಗೆ ಹೋದಾಗ ವಿಚಿತ್ರವಾದ ಹಳೆ ಬೂಸಲು ವಾಸನೆ ಆವರಿಸಿತು. ತನ್ನ ಫೋನಿನ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಧೂಳು ತುಂಬಿದ ಸೋಫಾದ ಪಕ್ಕದಲ್ಲಿ ಕುಳಿತನು. ಹೊರಗೆ ಇದ್ದಕ್ಕಿದ್ದಂತೆ ಜೋರಾಗಿ ಗುಡುಗು ಸಹಿತ ಮಳೆ ಪ್ರಾರಂಭವಾಯಿತು. ಮಿಂಚಿನ ಬೆಳಕು ಕಿಟಕಿಗಳ ಮೂಲಕ ಒಳಗೆ ಬಿದ್ದಾಗ ರೂಮಿನ ಗೋಡೆಗಳ ಮೇಲೆ ವಿಚಿತ್ರ ನೆರಳುಗಳು ಸೃಷ್ಟಿಯಾಗುತ್ತಿದ್ದವು. ಸಮಯ ನಿಖರವಾಗಿ ರಾತ್ರಿ 12 ಗಂಟೆಯಾಯಿತು. ಹಠಾತ್ತನೆ ಮೇಲಿನ ಮಹಡಿಯಿಂದ ಯಾರೋ ನಡೆಯುವ ಶಬ್ದ ಕೇಳಿಸಿತು. ಡೆರ್ಕ್ 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 ಎಂದು ಭಾರವಾದ ಹೆಜ್ಜೆಯ ಸದ್ದು ಮೆಟ್ಟಿಲುಗಳ ಕಡೆಗೆ ಬರುತ್ತಿತ್ತು. ಶಿವುವಿನ ಎದೆ ಬಡಿತ ಜೋರಾಯಿತು. ಯಾರದು? ಯಾರಿದ್ದೀರಾ ಅಲ್ಲಿ ಎಂದು ಧೈರ್ಯ ತಂದುಕೊಂಡು ಜೋರಾಗಿ ಕೇಳಿದ. ಆದರೆ ಯಾವುದೇ ಉತ್ತರ ಬರಲಿಲ್ಲ. ಬದಲಿಗೆ ಹೆಜ್ಜೆಯ ಸದ್ದು ಇವನಿದ್ದ ಕೋಣೆಯ ಬಾಗಿಲ ಬಳಿ ಬಂದು ನಿಂತಿತು. ಅಷ್ಟರಲ್ಲಿ ಅವನ ಕಿವಿಯ ಹತ್ತಿರ ಯಾರೋ ತಣ್ಣಗೆ ಉಸಿರಾಡಿದ ಹಾಗೆ ಭಾಸವಾಯಿತು. ಗಾಬರಿಯಿಂದ ಶಿವು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಗೋಡೆಯ ಮೇಲೆ ಒಂದು ದೊಡ್ಡ ವಿಕಾರವಾದ ಕಪ್ಪು ನೆರಳು ಕಾಣಿಸುತ್ತಿತ್ತು. ಆ ನೆರಳಿಗೆ ಕಣ್ಣುಗಳಿರಲಿಲ್ಲ. ಆದರೆ ಅದರ ಕೈಗಳು ಅಸಹಜವಾಗಿ ಉದ್ದವಾಗಿದ್ದವು ಮತ್ತು ಇವನ ಕುತ್ತಿಗೆಯ ಕಡೆಗೆ ಚಾಚುತ್ತಿದ್ದವು. ಶಿವು ಹೆದರಿ ಜೀವ ಉಳಿಸಿಕೊಳ್ಳಲು ಹೊರಗೆ ಓಡಲು ಯತ್ನಿಸಿದ. ಆದರೆ ಬಂಗಲೆಯ ಮುಖ್ಯ ಬಾಗಿಲು ತಾನಾಗಿಯೇ ಜೋರಾಗಿ ಮುಚ್ಚಿಕೊಂಡಿತು. ಅವನು ಬಾಗಿಲನ್ನು ಕುಟ್ಟುತ್ತಾ ದಯವಿಟ್ಟು ಯಾರಾದರೂ ಬಾಗಿಲು ತೆರೆಯಿರಿ ಎಂದು ಕಿರುಚಿದ. ಆ ಕ್ಷಣದಲ್ಲಿ ಅವನ ಹಿಂದೆ ಒಂದು ಘೋರವಾದ ಹೆಣ್ಣಿನ ವಿಕಟ ನಗು ಕೇಳಿಸಿತು. ಶಿವು ನಿಧಾನವಾಗಿ ನಡುಗುತ್ತಾ ತಿರುಗಿ ನೋಡಿದಾಗ ಕತ್ತಲೆಯಲ್ಲಿ ನಿಂತಿದ್ದ ಆ ಆಕೃತಿಯ ಕಣ್ಣುಗಳು ಕೆಂಡದಂತೆ ಉರಿಯುತ್ತಿದ್ದವು. ಅದರ ಮುಖ ಅರ್ಧ ಸುಟ್ಟುಹೋಗಿ ಮಾಂಸದ ಮುದ್ದೆಯಂತಿತ್ತು. ಅದು ಘೋರವಾಗಿ ನಗುತ್ತಾ ಇವನ ಕಡೆಗೆ ಬಂದಾಗ ಶಿವುವಿನ ಕಣ್ಣುಗಳು ಅದರ ಪಾದಗಳ ಮೇಲೆ ಬಿದ್ದವು. ಆಕೆಯ ಪಾದಗಳು ಸಂಪೂರ್ಣವಾಗಿ ಹಿಮ್ಮುಖವಾಗಿದ್ದವು. ಭಯದ ತುತ್ತತುದಿಗೆ ತಲುಪಿದ ಶಿವು ಜೋರಾಗಿ ಕಿರುಚುತ್ತಾ ನೆಲಕ್ಕೆ ಬಿದ್ದನು. ಅವನಿಗೆ ಪ್ರಜ್ಞೆ ತಪ್ಪಿತು. ಮುಗಿಯದ ಭಯಾನಕತೆ. ಮರುದಿನ ಬೆಳಗ್ಗೆ ಸೂರ್ಯನ ಬಿಸಿಲು ಮುಖಕ್ಕೆ ಬಿದ್ದಾಗ ಶಿವು ಕಣ್ಣು ಬಿಟ್ಟನು. ಆಶ್ಚರ್ಯವೆಂದರೆ ಅವನು ಬಂಗಲೆಯ ಒಳಗಿರಲಿಲ್ಲ. ಬದಲಿಗೆ ರಸ್ತೆಯ ಪಕ್ಕದ ಹುಲ್ಲಿನ ಮೇಲೆ ಮಲಗಿದ್ದ. ಬೈಕ್ ಸಹ ಪಕ್ಕದಲ್ಲೇ ಸುಸ್ಥಿತಿಯಲ್ಲಿತ್ತು. ಅಬ್ಬಾ, ಇದೆಲ್ಲ ಕೇವಲ ಒಂದು ಭಯಾನಕ ಕನಸೆ ಎಂದುಕೊಳ್ಳುತ್ತಾ ನಿಟ್ಟುಸಿರು ಬಿಟ್ಟು ಬೈಕ್ ಹತ್ತಿ ಸ್ಟಾರ್ಟ್ ಮಾಡಿದ. ಬೈಕ್ ತಕ್ಷಣವೇ ಚಾಲೂ ಆಯಿತು. ಅವನು ಅಲ್ಲಿಂದ ವೇಗವಾಗಿ ಹೊರಡಲು ಮುಂದಾದಾಗ ಬೈಕಿನ ಕನ್ನಡಿ ರಿಯರ್ ವ್ಯೂ ಮಿರರ್ ಯಲ್ಲಿ ಕಣ್ಣು ಹಾಯಿಸಿದ. ಆ ಪಾಳುಬಿದ್ದ ಬಂಗಲೆಯ ಮೇಲಿನ ಕಿಟಕಿಯಲ್ಲಿ ಅದೇ ವಿಕಾರವಾದ ಸ್ತ್ರೀ ಆಕೃತಿ ನಿಂತು ಇವನನ್ನೇ ನೋಡುತ್ತಾ ಕ್ರೂರವಾಗಿ ನಗುತ್ತಿತ್ತು. ಅಷ್ಟೇ ಅಲ್ಲ, ಶಿವು ತಕ್ಷಣ ತನ್ನ ಕುತ್ತಿಗೆಯನ್ನು ಮುಟ್ಟಿಕೊಂಡು